ನಡೆಸಿತು ಆದಿಶೇಷನ ಬಳಿ ಈ ಲೋಕದ ಅರಸು ವಿಷ್ಣುವೆಂಬವನು ತನ್ನ ಸತಿಮಣಿಯರಾದ ಲಕ್ಷ್ಮಿಯೊಂದಿಗೆ ಅಟ್ಟಹಾಸದಿಂದ ಬೆರೆಯುತ್ತಾ ಸತಿಯೊಡನ ಲೀಲಾ ವಿನೋದವನ್ನು ಅವನ ಸಂಪದಕ್ಕೆ ಈಡುಗಾಡೆ ಇವನಿಂದ ಹತರಾದ ತನ್ನ ನೆನೆಸಿಕೊಂಡರೆ ಆದ ಕಾರಣ ಈ ವೈಕುಂಠವನ್ನು ಸುಟ್ಟು ಭಸ್ಮ ಮಾಡಿ ಈ ಶಕ್ತಿ ಸೂತನ ಮಹಾರಾಜನೇ ವೀರಾದಿ ವೀರ ಸುರಕುಲ ಕುಮಾರ ಅಸುರಕುಲ ಚಕ್ರೇಶ್ವರನಿಗೆ ಸರಿಸಮಾನರಾದ ವೀರರು ಯಾವ ಶ್ಲೋಕದಲ್ಲಿ ಯಾರಿಲ್ಲವೆಂದು ದಂಡನ ಎಂದು ದೇವಿಯಾಗಿ ನುಡಿಸು ಪ್ರಚೋದನ ಈ ವೈಕುಂಠವನ್ನು ಸುಟ್ಟು ಸರ್ವನಾಶ ಮಾಡುವ ಕ್ಷಣ ಯಾವ ತ್ರಕ್ಕಟ ವೀರರು ಲಕ್ಷ್ಮೀ ವಿಷ್ಣು la 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 la
ಪ್ರಿಯ ನಾನಿಲ್ಲವೇ ಸುಂದರಿ ಸುಂದರ ಸುಂದರಿ ಅವರು ನಮ್ಮ ಹತ್ತಿರಕ್ಕೆ ಬಂದಂತಾಯ್ತು ಕಾಂತ ಗುಣವಂತ. ಅಹೇ ಮೋಹದ ರಾಣಿ ಎನ್ನ ಮುದ್ದಿನ ಹರಗಿಣಿ ಯಾರು ಘೋರ ಧ್ವನಿ ಮಾಡಿದರೆ ಆ ಧ್ವನಿಯು ನಮ್ಮನ್ನೇನು ಮಾಡಲಾರದು. ನೀನು ಭಯಪಡಬೇಡ ಸುಂದರಿ. ಆ ಕೂಳರು ನಮ್ಮ ಹತ್ತಿರ ಬಂದಂತಾಯ್ತು. ನಾನು ಹೋಗಿ ಅವರನ್ನು ಸಮ್ಮರಿಸಿ ಬರುತ್ತೇನೆ. ನೀನು ಈ ಮಂಚದ ಮೇಲೆ ವಿಶ್ರಾಂತಿ ತೆಗೆದುಕೋ ರಮಣಿ ಸದ್ಗುಣಭರಣಿ. ನಿನ್ನ ಹೆಸರಂತಾಗಲಿ ಕಾಂತ ಗುಣವಂತ. ಬರಿರೇ ಎಲೈ ವಿಷ್ಣುವೆಂಬ ಕುಳ್ಳ ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷನ ಶಯನ ಮಾಡಿ ವೈಕುಂಠ ಪದವಿಯಾಳು ಮೆರೆಯುವುದಕ್ಕೆ ಬಿಟ್ಟಿದ್ದು ಕುಳ್ಳ ಬಳಿರೆ ಸಮುದ್ರ ಬದಲು ಮಾಡಿದಾಗಲೇ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಅದೇ ಅದಕ್ಕೆ ಎಲೈ ಭ್ರಷ್ಟ. ಆದರೆ ನೀನು ಅವರು ಟಕ್ಕುತನ ಮಾಡಿ ಇಲ್ಲಿಯವರೆಗೂ ಉಳಿದಿಯಲ್ಲ. ಇನ್ನು ಮೇಲೆ ಎಲ್ಲ ಕೈಯಲ್ಲಿ ಉಳಿದುಕೊಳ್ಳಲು ಎಲೈ ಕುಲ್ಲ, ನೀನು ತಾರೋರು ಸರಿಯಾಗಿ ನಿಂತು ಸಮರಂಗಳ ಮಾಡಿ ಗೆದ್ದಿರುವೆ. ಪರಾಕ್ರಮಕ್ಕೆ ಬೆಂಕಿ ಹತ್ತಲಿ. ನೀನು ಅಂತ ಪರಾಕ್ರಮಿಯಾದರೆ ಸಮರಕ್ಕೆ ನಿಲ್ಲು. ಕೆಳ ಮಾತದ ನಿನ್ನ ಯಮಪುರಕ್ಕೆ ಸೇರಿಸುವೆ ಹನುಮ. ನಾಡೆಲ್ಲ ಪರಾಕ್ರಮ. ಅವಿಚಾರನಾದ ವಿಷ್ಣುವೆಂಬ ಸುಲಕ್ಷಣವಾದ ಲಕ್ಷ್ಮಿಯೊಡನೆ ನಿನ್ನ ಮೇಲೆ ಎಲ್ಲಿ ಅಂತಃಕರಣಾಗುವುದು. ಅದು ಯಾತಕ್ಕಂದರೆ ನಿನ್ನಂತ ಹೇಡಿಯನ್ನು ಸಂಹಾರ ಮಾಡದೆ ನಿನಗೆ ಜೀವದಾನ ನಾರಾಯಣ. ನಡೆಯದು ಎನ್ನ ಮುಂದೆ ನಿನ್ನ ಎತ್ರಾಣ. ಅಡ್ಡ ಬಿದ್ದು ಹಿಡಿಯೋ ಎನ್ನ ಚರಣ. ಎಲೆ ದುಷ್ಟ ರಕ್ಕಸನೇ, ಆ ಭ್ರಷ್ಟ ವಿಷ್ಣುವೇ, ಎನ್ನಂತ ಕರ್ತನಿಗೆ ಅರಿಯದೆ ಕೆಟ್ಟ ಮಾತನ್ನು ನಡೆದು ಕರ್ತನೆಯನ್ನು ಕೈಯಲ್ಲಿ ಆಹುತಿ ಹಾಕಬೇಡಿರಿ. ಮದಾಂಧನಾದ ಹಿರಣ್ಯ ಕಶ್ಯಪನು ಒಳಲು ಸೇರಿದಂತೆ ನಿಮ್ಮನ್ನು ಸೇರಿಸಿ ಮಣ್ಣು ಮುಕ್ಕಿಸಿ ಬಿಡುವ ನೀಚ ರಾಕ್ಷಸರೇ, ನಿಮ್ಮ ಕಕ್ಕಸ. ನಾರಾಯಣ ಎಲೆ ದುಷ್ಟ ರಕ್ಕಸನೇ, ನಾಮಕರಣ ಪ್ರವೀಣ. ನೀನ್ಯಾವ ದೊಡ್ಡ ಕಥೆಯ ಪ್ರವೀಣ? ಹಿಂದಕ್ಕೆ ಮೂರಡಿ ಭೂದಾನವಂ ಬೇಡಿ ಬಲಿ ಚಕ್ರವರ್ತಿಯನ್ನ ಹಿರಣ್ಯ ಕಶ್ಯಪನಂ ನರಸಿಂಹ ಅವತಾರದಿಂದ ಅಲಾಜ್ಯನಾದ ಸೋಮಕಾಸುರನ ಮಧ್ಯ ರೂಪ ಹೊಂದಾಳಿ. ಪರಾಕ್ರಮಿಯಾದ ಭಸ್ಮಾಸುರನ ಮೋಹಿನಿಯಾಗಿ ಸಖತಾಯಿ ಧರಣಿಯನ್ನು ನಾಶ ಮಾಡಿ ನಾಶ ಮಾಡಿದೆ. ಏ ಭ್ರಷ್ಟ ವಿಷ್ಣುವೇ, ಎಲೆ ದುಷ್ಟ ರಕ್ಕಸನೇ, ಈ ಧರಣಿಯಲ್ಲಿ ನಿನ್ನ ತೀರ ನನ್ನವರೇ. ನಿನ್ನೆಲ್ಲ ತೀರ ನಿನ್ನುವರೇ. ನೀನು ನಿಜವಾಗಿ ಧಾರೋ ಸಂಗ್ರಾಮ ಮಾಡಿರುವೆಯ ನಾರಾಯಣ. ನಾಂ ಬಲ್ಲೆ ನಿನ್ನ ಹೇಳಿ ಧನದ ಗುಣ. ಅದಕ್ಕೆ ಸೋರಬೇಡ ನಿನ್ನ ಪ್ರಾಣ. ಈ ದಿನ ನೀನು ಎಲ್ಲ ಕೈಯಲ್ಲಿ ಜೀವದಿಂದ ಉಳಿಯಲು ಯಾರು ಉಳಿಯುವರು? ಸೋಸುತ್ತ ದಶ ದಶಗೆ ಕತ್ತಲು ಕವಿಯುವ ಅಸಮ ಸರಂಗಳ ಬಿಡುವೆ. ಚಲಾಯಿಸಿಕೋ. ಹಿಂದಕ್ಕೆ ಮೋಸ ಮಾಡಿ ಹಸುರು ನಮ್ ಕೊಂದ ರೀತಿಯಲ್ಲ. ಎಲೈ ಹೆಮ್ಮೇಡಿಯೇ, ಎಲೆ ಬಂಡ ರಕ್ಕಸನೇ, ಈ ವಸತಿಯ ನಿನ್ನ ಹೆಸರಿಲ್ಲದಂತೆ ಹಸುವನ್ನು ನೀಗಿಸುವೆ. ಸ್ಥಿತಿ ಪಾಲಕ ಸುಮತ
ತುಳಿದೆ. ಅವನ ಭಕ್ತಿಗೆ ಮೆಚ್ಚಿ ಬಾಗಿಯನ್ನು ಕಾಯ್ದೆ. ಹಿರಣ್ಯಕಶ್ಯಪ, ನರಕಾಸುರ, ಸೋಮಕಾಸುರ ಮೊದಲಾದ ಸೊಕ್ಕಿದ ರಕ್ಕಸರು ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರನೆತ್ತಿ ನಿರ್ನಾಮ ಮಾಡಿದೆ. ಎಲ್ಲ ದೇವತರನ್ನು ಸಂರಕ್ಷಿಸಿದೆ. ದುಷ್ಟರಾದ ನಿಮ್ಮಂತ ದನದರನ್ನು ಒಕ್ಕಲಕಿಸಿದೆ. ಚಕ್ರಧರನೆಂದು ಮೆರೆದು ಇಂಥ ಮಾತನ್ನು ಕಕೃತಿಯ ಮಾತುಗಳನ್ನಾಡಿ ಸಾಯಬೇಡಿರಿ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಿರಿ ಪುಂಡರಕ್ಕಸರೇ. ಮೂರ್ಖರೇ, ಕುಳ್ಳನಾದ ನಾರಾಯಣ, ಇಲ್ಲಿ ಯಾರು ನಿನ್ನಯ ಪ್ರಾಣ? ಆಗಲೇ ನಿನ್ನ ಅಂಗಾಂಗಗಳೆಲ್ಲ ಆ ಪಾದ ಮಸ್ತಕದಿಂದ ಬಿಟ್ಟ ಶಕ್ತ ಇರುವಂತ ಎನಿಸಿಕೋ ಮೂಢಮತಿ. ನಿನಗೆ ಕೈಲಾಗದಿದ್ದರೆ ಮಳೆಯಾಗು ಜಾಗ್ರತೆ, ಅಥವಾ ಮಾಡು ಸಂಗ್ರಾಮ, ಮಾಡುವೆ ನಿನ್ನ ನಿರ್ನಾಮ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲೋದವ ನೋಡಿದ್ರೆ ಪರಾಕ್ರಮ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಿರಿ ಪುಂಡರಕ್ಕಸರೇ. ಎಲ್ಲ ಸಾರಥಿ, ಈ ಗರ್ವಿಕರಾದ ರಕ್ಕಸಾಲಮರಿಗೆ ಯಾವ ಜೀವಗಳಿಂದ ಮರಣ ಬಾರದಂತೆ ಆ ಚಂದ್ರಮೌಳಿಗೂ ವರವನ್ನು ಕೊಟ್ಟರು. ಆದ ಕಾರಣ ಈ ಸಮಯದಲ್ಲಿ ಈ ಕೂಳರನ್ನು ನಿಗ್ರಹಿಸುವುದು ಎನ್ನಿಂದ ಆಗದು. ಎಲ್ಲ ಸಾರಥಿ ಸ್ವಾಮಿ, ನಾನು ಮಾಯವಾಗಿ ಹೋಗಿ ಒಂದು ಆಲೋಚನೆಯನ್ನು ಮಾಡಿ ಈ ಮೂರ್ಖರ ಹುಂಡಗಳನ್ನು ಚೆಂಡಾಡಿಸದಿದ್ದರೆ ರಾಕ್ಷಸಾಂತಕ ನಮ್ಮ ಹೆಸರು ಯಾತಕ್ಕೆ? ಸಾರಥಿ, ನಾನು ಈಗಲೇ ಮಾಯವಾಗಿ ಹೋಗುವುದು. ಸ್ವಾಮಿ ಸತ್ಯನಾಥರೇ, ಬರಿಬರಿರೇ ರೈ ಸಾರಥಿ, ಭೂಪತಿ, ಎಲ್ಲಯ ಕಾರ್ಮುಕದ ಜಪ್ಪಿಗೆ ತಡೆಯಲಾರದ ವಿಷ್ಣುವೆಂಬ ಭ್ರಷ್ಟನು ಮಾಯವಾಗಿ ಓಡಿ ಹೋದನು. ತಾನೇ ಸಂರಕ್ಷಣೆ ಕರ್ತನೆಂದು ಮೆರೆಯುತ್ತಿದ್ದ ಹನುಮನಾದ ಶ್ರೀಹರಿಯು ಬಳಿರೆ ಈ ಶಕ್ತಿ ಸೂದರನ ಪರಾಕ್ರಮಕ್ಕೆ ಎಪ್ಪರಾಯನ ಮಾತನನ್ನು ಖಂಡನ ಎಂದು ಜಯಬೇರಿ ನುಡಿಸುತ್ತಾರೆ. ಹಿಂದೂ ರಾಯರು ಕಂಡು